ಎಲ್ಲರಿಗೂ ನಮಸ್ಕಾರ. ನಮ್ಮ ಐಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಕಂಪ್ಲೀಟ್ ಪವರ್ ಬಿ ಐ ಡ್ಯಾಕ್ಸ್ ಬೇಸಿಕ್ ಟು ಅಡ್ವಾನ್ಸ್ಡ್ ಸೀರೀಸ್. ಇದು ನಮ್ಮ 15ನೇ ವಿಡಿಯೋ. ಇದರಲ್ಲಿ ನಾವು ನಿಮಗೆ ಕಾಂಟೆಕ್ಸ್ಟ್ ಅಂದರೆ ಏನು ಅಂತ ತಿಳಿಸ್ಕೊಡ್ತೀವಿ. ಮೊದಲಿಗೆ ಈ ಕಾಂಟೆಕ್ಸ್ಟ್ ಡ್ಯಾಕ್ಸಲ್ಲಿ ಏನು ಅಂತ ತಿಳ್ಕೊಳ್ಳೋಣ. ಕಾಂಟೆಕ್ಸ್ಟ್ ಅಂತಂದರೆ ಈ ಕ್ಯಾಲ್ಕುಲೇಷನ್ಸ್ ಅಥವಾ ನಾವು ಫಾರ್ಮುಲಾಸ್ ಏನು ಬರಿತೀವಿ, ಯಾವ ರೀತಿ ಇದು ಕ್ಯಾಲ್ಕುಲೇಟ್ ಆಗುತ್ತೆ ಅಂತ ನೋಡೋದಕ್ಕೆ ನಾವು ಇದಕ್ಕೆ ಕಾಂಟೆಕ್ಸ್ಟ್ ಅಂತ ಕರಿತೀವಿ. ಇದರಿಂದ ನಮ್ಗೆ ಏನು ಅನುಕೂಲ ಆಗುತ್ತೆ ಅಂದರೆ, ಯಾವುದೇ ನಾವು ಡ್ಯಾಕ್ಸ್ ಫಂಕ್ಷನ್ಸನ್ನು ಯೂಸ್ ಮಾಡಿದಾಗ ಕ್ಯಾಲ್ಕುಲೇಷನ್ಸು ಸರಿಯಾದ ರೀತಿಯಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ನಾವು ಈ ಕಾಂಟೆಕ್ಸ್ಟನ್ನು ಯೂಸ್ ಮಾಡಬೇಕಾಗಿ ಬರುತ್ತೆ. ಸೊ ಈ ಕಾಂಟೆಕ್ಸ್ಟ್ ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ, ನಾವು ಬರೆಯುವಂಥ ಫಂಕ್ಷನ್ಸು ಅಥವಾ ನಾವು ಮಾಡುವಂಥ ಕ್ಯಾಲ್ಕುಲೇಷನ್ಸು ಸರಿಯಾದ ರೀತಿಯಲ್ಲಿ ನಮ್ಮ ಡೇಟಾ ಏನಿದೆ ಅದಕ್ಕೆ ಅನುಗುಣವಾಗಿ ನಮಗೆ ರಿಸಲ್ಟ್ಸನ್ನು ಪಡ್ಕೋಬೋದು. ಸೊ ಇದರಲ್ಲಿ ಎರಡು ಥರ ಇರುತ್ತೆ, ರೋ ಕಾಂಟೆಕ್ಸ್ಟ್ ಮತ್ತು ಫಿಲ್ಟರ್ ಕಾಂಟೆಕ್ಸ್ಟ್ ಅಂತ. ರೋ ಕಾಂಟೆಕ್ಸ್ಟ್ ಅಂದರೆ ಪ್ರತಿ ರೋ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಆಗುವಂಥದ್ದು ಮತ್ತು ರಿಸಲ್ಟ್ಸ್ ಕೂಡ ನಮಗೆ ಪ್ರತಿ ರೋ ಅಲ್ಲಿ ಬರುತ್ತೆ. ಬನ್ನಿ ಇವಾಗ ನಾನು ನಿಮಗೆ ಪ್ರಾಕ್ಟಿಕಲ್ಲಾಗಿ ಈ ರೋ ಕಾಂಟೆಕ್ಸ್ಟ್ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಹೊಸ ಕಾಲಮನ್ನು ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನಾವೇನು ಮಾಡೋಣ ಅಂದರೆ, ಟೋಟಲ್ ಸೇಲ್ಸ್ ಅಂತ ತಗೋತೀನಿ, ಈಕ್ವಲ್ಸ್ ಸೇಲ್ಸ್ ಮಲ್ಟಿಪ್ಲೈಡ್ ಬೈ ಕ್ವಾಂಟಿಟಿ ಅಂತ ಕೊಟ್ಟು ಎಂಟರ್ ಅಂತ ಕೊಡ್ತೀನಿ. ಈಗ ನೋಡಿ, ಈ ಕ್ಯಾಲ್ಕುಲೇಷನ್ಸು ಪ್ರತಿ ರೋ ಅಲ್ಲಿ ನಮಗೆ ಈ ಥರ ಬರುತ್ತೆ. ಸೊ ಇದಕ್ಕೆ ನಾವು ರೋ ಕಾಂಟೆಕ್ಸ್ಟ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಇನ್ನೊಂದು ಕಾಂಟೆಕ್ಸ್ಟ್ ಬಂದು ಫಿಲ್ಟರ್ ಕಾಂಟೆಕ್ಸ್ಟ್ ಅಂತ ಇರುತ್ತೆ. ಈ ಫಿಲ್ಟರ್ ಕಾಂಟೆಕ್ಸ್ಟ್ ಅಂದರೆ ಏನಪ್ಪ ಅಂತಂದರೆ, ನಾವು ಸಪೋಸ್ ಅಕಸ್ಮಾತಾಗಿ ಒಂದು ಆಗ್ರಿಗೇಟ್ ಕ್ಯಾಲ್ಕುಲೇಷನ್ಸನ್ನು ಮಾಡಿರ್ತೀವಿ, ಸಮ್ ಆವ್ರೇಜ್ ಈ ಥರದ್ದೇನಾದರೂ, ನಾವು ಫಿಲ್ಟರ್ಸ್ ಅಥವಾ ಸ್ಲೈಸರ್ಸನ್ನು ಹಾಕಿ ಫಿಲ್ಟರ್ ಮಾಡಿದಾಗ ನಮಗೆ ಯಾವ ಫಿಲ್ಟರ್ಸನ್ನು ಅಪ್ಲೈ ಮಾಡ್ತೀವಿ ಅದಕ್ಕೆ ಅನುಗುಣವಾಗಿ ನಮಗೆ ರಿಸಲ್ಟ್ಸ್ ಬರಬೇಕು. ಅದಕ್ಕೆ ನಾವು ಫಿಲ್ಟರ್ ಕಾಂಟೆಕ್ಸ್ಟ್ ಅಂತ ಕರಿತೀವಿ. ರೈಟ್, ಇವಾಗ ಒಂದು ಮೆಷರನ್ನು ಕ್ರಿಯೇಟ್ ಮಾಡೋಣ. ಟೇಬಲ್ ಟೂಲ್ಸ್, ಮೆಷರ್, ಇಲ್ಲಿ ನಾನು ಟೋಟಲ್ ಸೇಲ್ಸ್ ಈಕ್ವಲ್ಸ್ ಸಮ್ ಆಫ್ ಸೇಲ್ಸ್ ಅಂತ ಕೊಟ್ಬಿಟ್ಟು ಎಂಟರ್ ಅಂತ ಕೊಡ್ತೀನಿ. ನೋಡಿ, ಇವಾಗ ಇಲ್ಲೊಂದು ಮೆಷರ್ ಕ್ರಿಯೇಟ್ ಆಯಿತು. ಈಗ ಏನು ಮಾಡೋಣ ಅಂದರೆ, ಕ್ಯಾನ್ವಸ್ಗೆ ಹೋಗ್ಬಿಟ್ಟು ಇಲ್ಲೊಂದು ವಿಜುವಲೈಸೇಷನ್ ಇದೆ, ಟೇಬಲ್, ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ರೀಜನ್ ಮತ್ತು ಈ ಟೋಟಲ್ ಸೇಲ್ಸ್ ಮೆಷರ್ ಏನು ಕ್ರಿಯೇಟ್ ಮಾಡಿದ್ವಿ ಅದನ್ನು ತೊಗೊಳ್ಳೋಣ. ನೋಡಿ, ಇಲ್ಲಿ ನನಗೆ ಇವಾಗ ಪ್ರತಿಯೊಂದು ರೀಜನ್ಗೂ ಇಲ್ಲಿ ಟೋಟಲ್ ಬಂದಿದೆ. ಈಗ ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಒಂದು ಫಿಲ್ಟ್ರನ್ನು ತೊಗೋತೀನಿ, ಅಂದರೆ ಸ್ಲೈಸರ್ಸನ್ನು ಅಪ್ಲೈ ಮಾಡ್ತೀನಿ. ಇದಕ್ಕೆ ನಾವು ಕ್ಯಾಟಗರಿ ತೊಗೊಳ್ಳೋಣ. ಇಲ್ಲಿ ನೋಡ್ಬೋದು ಇಲ್ಲೊಂದಷ್ಟು ಕ್ಯಾಟಗರೀಸ್ ಇದ್ದಾವೆ. ಈಗ ನಾನು ಫರ್ನಿಚರ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೋಡಿ, ನೀವು ನೋಡ್ಬೋದು ಈ ಫಿಲ್ಟ್ರನ್ನು ಅಪ್ಲೈ ಮಾಡಿದಾಗ ನನಗೆ ಬರುವಂಥ ಟೋಟಲ್ ಇದು. ಅಂದರೆ ಈ ಫಿಲ್ಟರ್ ಅನುಗುಣವಾಗಿ ನನಗಿಲ್ಲಿ ಟೋಟಲ್ ಬರುತ್ತೆ. ನೋಡಿ, ಈ ರೀತಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನನಗೆ ಏನು ಟೋಟಲ್ ಬರುತ್ತೆ ಇದು ಮೆಷರಿಂದ ಸಾಧ್ಯ. ಅಂದರೆ ಇದು ಬಂದು ಫಿಲ್ಟರ್ಗೆ ಅಪ್ಲೈ ಆಗಿ ಈ ಕ್ಯಾಲ್ಕುಲೇಷನ್ಸ್ ಏನಾಗುತ್ತೆ ಇದಕ್ಕೆ ನಾವು ಫಿಲ್ಟರ್ ಕಾಂಟೆಕ್ಸ್ಟ್ ಅಂತ ಕರಿತೀವಿ. ರೈಟ್, ಸೊ ಇದರಿಂದ ನಮ್ಗೇನು ಗೊತ್ತಾಗುತ್ತೆ ಅಂದರೆ, ಈ ರೋ ಕಾಂಟೆಕ್ಸ್ಟ್ ಮತ್ತು ಫಿಲ್ಟರ್ ಕಾಂಟೆಕ್ಸ್ಟ್ ಬಂದು ತುಂಬ ಇಂಪಾರ್ಟೆಂಟ್ ಇರುತ್ತೆ ನಾವು ಡ್ಯಾಕ್ಸ್ ಫಂಕ್ಷನ್ಸ್ ಅಥವಾ ಡ್ಯಾಕ್ಸ್ ಕ್ಯಾಲ್ಕುಲೇಷನ್ಸನ್ನು ಕಲಿಯೋದಕ್ಕೆ. ಮತ್ತು ಇದು ಒಂದು ಫೌಂಡೇಶನ್ ಆ್ಯಕ್ಚುಲಿ ಡ್ಯಾಕ್ಸ್ ಫಾರ್ಮುಲಾಸ್ ಮತ್ತು ಕಾಂಪ್ಲೆಕ್ಸ್ ಅಥವಾ ಡೈನಾಮಿಕ್ ಮಾಡೆಲ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಪವರ್ ಬಿ ಐಯಲ್ಲಿ. ಸೊ ಇಷ್ಟು ನಮಗೆ ಕಾಂಟೆಕ್ಸ್ಟ್, ಅದರಲ್ಲಿ ರೋ ಕಾಂಟೆಕ್ಸ್ಟ್ ಮತ್ತು ಫಿಲ್ಟರ್ ಕಾಂಟೆಕ್ಸ್ಟನ್ನು ನಾವು ತಿಳ್ಕೊಂಡ್ವಿ. ಮುಂದಿನ ಟಾಪಿಕಲ್ಲಿ ಇಂಪ್ಲಿಸಿಟ್ ಮತ್ತು ಎಕ್ಸ್ಪ್ಲಿಸಿಟ್ ಕ್ಯಾಲ್ಕುಲೇಷನ್ ಅಂದರೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಗೇನಾದರೂ ಅಕಸ್ಮಾತಾಗಿ ಡೇಟಾ ಅನಾಲಿಟಿಕ್ಸಲ್ಲಿ ಒಂದು ಒಳ್ಳೆ ಕೆರಿಯರ್ ಮಾಡ್ಕೋಬೇಕು ಅಂತಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮಗೆ ಖಂಡಿತವಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಇಮೇಲ್ ID ಕೂಡ ಇದೆ, ನೀವು ಇಮೇಲ್ ಕೂಡ ಮಾಡ್ಬೋದು. ಅಥವಾ ನಮ್ಮ ವೆಬ್ಸೈಟ್ www.itsinc.in ನೀವು
ವಿಸಿಟ್ ಮಾಡಿ ಅಲ್ಲಿ ಅನೇಕ ಕನ್ನಡದಲ್ಲೇ ಉಚಿತ ಕೋರ್ಸಸ್ಗಳು ಕೂಡ ಲಭ್ಯ ಇರುತ್ತೆ. ಅದನ್ನು ಕೂಡ ನೀವು ನೋಡಿಕೊಂಡು ಕಲ್ತ್ಕೋಬೋದು. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ, ಮೊದಲನೇ ಸಾರಿ ವಿಸಿಟ್ ಮಾಡ್ತಿದ್ರೆ, ದಯವಿಟ್ಟು ನಮ್ಮನ್ನು ಫಾಲೋ ಮಾಡಿ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ನಲ್ಲಿ ನಾವು ಲಭ್ಯ ಇದ್ದೀವಿ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ ಯೂಸ್ ಮಾಡಿಕೊಂಡು ನಮ್ಮನ್ನು ಫಾಲೋ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸಲಹೆಗಳನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಡ್ಯಾಕ್ಸ್ ಫಂಕ್ಷನ್ಸಲ್ಲಿ ಎಕ್ಸ್ಪರ್ಟ್ಸ್ ನೀವು ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಅದು ಅನುಕೂಲ ಆಗುತ್ತೆ ಎಕ್ಸ್ಪರ್ಟ್ಸ್ ಆಗೋದಕ್ಕೆ. ಸೊ ದಯವಿಟ್ಟು ಇದನ್ನು ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ.